ನಮಸ್ಕಾರ ಸ್ನೇಹಿತರೆ, ಬನ್ನಿ ಇವತ್ತು ನಾನು ಬಿಳಿ ಕೂದಲ ಸಮಸ್ಯೆಗಾಗಿ ನ್ಯಾಚುರಲ್ ಆಗಿರುವಂಥ ಒಂದು ಹೇರ್ ಪ್ಯಾಕ್ ತೊಗೊಂಬಂದಿದ್ದೀನಿ. ಈ ರೀತಿಯಾಗಿ ಕೂಡ ನೀವು ಹೇರ್ ಪ್ಯಾಕ್ ಯೂಸ್ ಮಾಡ್ಬೋದು. ತುಂಬಾ ದಿಢೀರವಾಗಿ ಎಲ್ಲಿಗಾದರೂ ಹೋಗಬೇಕಂದ್ರೂ ಕೂಡ ಈ ಹೇರ್ ಪ್ಯಾಕ್ ರೆಡಿ ಮಾಡಿ ಇಟ್ಕೋಬೋದು. ಅದು ಯಾವುದಪ್ಪ ಹೇರ್ ಪ್ಯಾಕ್ ಅಂತ ತೋರಿಸ್ಕೊಡ್ತೀನಿ, ಬನ್ನಿ ಸ್ನೇಹಿತರೆ. ಇವಾಗ ನೋಡಿ, ಹೇರ್ ಪ್ಯಾಕ್ ರೆಡಿ ಮಾಡ್ಕೋಬೇಕಂದ್ರೆ ನಾನು ಇವಾಗ ಏನು ಮಾಡ್ತಾ ಇದ್ದೀನಿ, ಫಸ್ಟಿಗೆ ಸ್ನೇಹಿತರೆ ಒಂದು ಕಾಟನ್ ತೊಗೊಂಡಿದ್ದೀನಿ. ಕಾಟನ್ ತೊಗೊಂಡು ನಾವು ಏನು ಮಾಡಬೇಕಂದ್ರೆ, ಕಾಟನ್ನಲ್ಲಿ ನಾನು ಇವಾಗ ನಮ್ಮ ತಲೆಯಲ್ಲಿ ಬಿಳಿ ಕೂದಲು ಜಾಸ್ತಿನೇ ಆಗ್ತಾಯಿದೆ ಅಂದರೆ ನಮಗೆ ಒಳ್ಳೆಯದೇನಂದ್ರಪ್ಪ ಅಂದರೆ ಕರಿಬೇವು. ಇದು ನಮ್ಮ ಕೂದಲಿಗೆ ನ್ಯಾಚುರಲಾಗಿ ಬಣ್ಣ ಮಾಡುತ್ತೆ ಸ್ನೇಹಿತರೆ. ಹಾಗಾಗಿ ಕರಿಬೇವು ತುಂಬಾ ಒಳ್ಳೆಯದು. ಕರಿಬೇವಿನ ಜೊತೆಗೆ ಒಂದೇ ಒಂದು ಬಾದಾಮಿ ಕೂಡ ತೊಗೊಂಡಿದ್ದೀನಿ. ಇದರಿಂದ ಕೂಡ ನಮ್ಮ ಕೂದಲು ತುಂಬಾ ಚೆನ್ನಾಗಿ ಕಪ್ಪಗಾಗುತ್ತೆ ನೋಡಿ. ಇವಾಗ ಒಂದು ಕೂದಲಿಗೆ ಬೇಕಾಗುವಂಥ ಹೇರ್ ಪ್ಯಾಕ್ ಅಂದರೆ ತುಂಬಾ ಒಳ್ಳೆಯದು ಅನ್ಬೋದು ಇದು. ಹಾಗಾಗಿ ಈ ಥರವಾಗಿ ರೆಡಿ ಮಾಡ್ಕೋಬೇಕಾಗತ್ತೆ ನೀವು. ಹೇರ್ ಪ್ಯಾಕ್ ರೆಡಿ ಮಾಡಬೇಕಂದ್ರೆ ಫಸ್ಟಿಗೆ ಸ್ನೇಹಿತರೆ ಒಂದು ದೀಪ ಬೇಕಾಗುತ್ತೆ. ಒಂದೇ ಹಾಗೆ ದೀಪದ ಕೆಳಗಡೆ ಇಟ್ಕೊಳ್ಳೋದಕ್ಕೆ ಏನಾದರೂ ಕೂಡ ತೊಗೋಬೋದು. ನಾನು ಇವಾಗ ನೋಡಿ ಈ ದೀಪ ತೊಗೊಂಡಿರೋದು, ಇದು ನಾನು ಹೇರ್ ಪ್ಯಾಕಿಗಾಗಿ ಯೂಸ್ ಮಾಡ್ತೀನಲ್ಲ, ಅದಕ್ಕೋಸ್ಕರ ಇದು ಈ ರೀತಿ ಕಪ್ಪಗಾಗಿರುವಂಥದ್ದು ಪಣತಿ. ಇವಾಗ ನೋಡಿ, ಮತ್ತು ಸೈಡಿಗೆ ಒಂದು ಏನಾದರೂ ಎತ್ತರ ಇರುವಂಥದ್ದು ಏನಾದರೂ ತೊಗೋಬೋದು. ಸ್ಟ್ಯಾಂಡ್ ರೀತಿಯಾಗಿ ನಾನು ಈ ಕಡೆ ಎರಡು ಕೂಡ ತೊಗೊಂಡಿದ್ದೀನಿ. ಈಗ ಯಾಕಪ್ಪ ಅಂದರೆ ನಾವು ಇದು ನಮಗೆ ಸಪೋರ್ಟಿವ್ ಆಗಿ ಬೇಕಾಗುತ್ತೆ, ಅದಕ್ಕೋಸ್ಕರ ನಾನು ಈ ರೀತಿ ಇಟ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ, ಫಸ್ಟಿಗೆ ಹೇಳಿರೋ ರೀತಿ ನಾನು ಈ ಕಡೆ ಬತ್ತಿ ತೊಗೊಂಡಿದ್ದೀನಿ, ಕಾಟನ್ ಬತ್ತಿ. ಅದರಲ್ಲಿ ನಾನು ಇವಾಗ ಸ್ವಲ್ಪ ಕರಿಬೇವಿನ ದಳ, ಒಂದೇ ಒಂದು ಬಾದಾಮಿ, ಹಾಗೆ ಅದು ಸ್ವಲ್ಪ ಕರಿಬೇವು, ಇವಿಷ್ಟು ಹಾಕಿ ನಾವು ಇವಾಗ ನ್ಯಾಚುರಲ್ ಆಗಿರುವಂಥ ಕಲರ್ ರೆಡಿ ಮಾಡ್ಕೋಬೇಕಾಗತ್ತೆ. ತುಂಬಾ ನ್ಯಾಚುರಲ್ ಬಣ್ಣ ಕೊಡುವಂಥ ಹೇರ್ ಪ್ಯಾಕ್ ಅನ್ಬೋದು. ಈ ಥರ ಕೂಡ ನೀವು ಹೇರ್ ಪ್ಯಾಕ್ ರೆಡಿ ಮಾಡ್ಕೊಂಡಿರಲ್ಲ, ಖಂಡಿತವಾಗಿ ಟ್ರೈ ಮಾಡಿ ನೋಡಿ. ಇವಾಗ ನೋಡಿ, ನಾನು ಹಾಕಿರುವಂಥ ಕರಿಬೇವು ಮತ್ತು ಬಾದಾಮಿ ಮತ್ತು ಈ ರೀತಿ ಹಾಕ್ಕೊಂಡು ಆದಮೇಲೆ ಅದಕ್ಕೆ ಮೇಲಿಂದ ಸ್ವಲ್ಪ ಸಾಸಿವೆ ಎಣ್ಣೆ ಹಾಕಬೇಕಾಗತ್ತೆ. ಬತ್ತಿ ಎಲ್ಲ ಪೂರ್ತಿ ಮುಣಗಬೇಕು, ಅಲ್ಲಿವರೆಗೂ ನಾವು ಈ ರೀತಿ ಸಾಸಿವೆ ಎಣ್ಣೆ, ನಾನು ಬಟ್ಲಲ್ಲಿ ತೊಗೊಂಡಿರೋಂಥ ಸಾಸಿವೆ ಎಣ್ಣೆ ಹಾಕ್ತಾಯಿದ್ದೀನಿ ನೋಡಿ. ಈ ರೀತಿ ಬತ್ತಿ ಎಲ್ಲ ಒದ್ದೆ ಆಗಬೇಕು, ಚೆನ್ನಾಗಿ ಒದ್ದೆ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ನಾನು ಈಗ ಎಣ್ಣೆ ಹಾಕಿದ್ದೀನಿ. ಈ ಕಡೆ ಒಂದು ಬಟ್ಲು ತೊಗೊಂಡಿರೋಂಥದ್ದು ನೋಡಿ. ಈ ಬಟ್ಲು ನಾನು ಹೇರ್ ಪ್ಯಾಕಿಗೆ ಯೂಸ್ ಮಾಡ್ತೀನಲ್ಲ, ಅದಕ್ಕೋಸ್ಕರ ಈ ರೀತಿ ಕಪ್ಪಗಾಗಿರೋಂಥದ್ದು ನೋಡಿ, ಅದೇ ಬಳಸ್ತಾ ಇರ್ತೀನಿ ಯಾವಾಗಲೂ ಕೂಡ. ಇವಾಗ ನೋಡಿ, ಇವಾಗ ಬನ್ನಿ, ನಾನು ಇವಾಗ ಕಾಟನ್ ಬತ್ತಿಗೆ ನಾನೀಗ ಈ ರೀತಿ ದೀಪ ಉರಿಯೋ ರೀತಿ ಚೆನ್ನಾಗಿ ಅಂಟಿಸ್ಕೊಂಡು ತೊಗೋಬೇಕು. ಎಷ್ಟು ದೊಡ್ಡ ಸೈಜ್ ಮಾಡ್ತೀವಲ್ಲ ನಾವು ಆ ದೀಪ, ಅದೇನಾಗುತ್ತೆ ಅಂದರೆ ಬೇಗನೆ ನಮಗೆ ಹೇರ್ ಪ್ಯಾಕ್ ಕಲರ್ ಬೇಗನೆ ಸಿಗುತ್ತೆ. ಅದಕ್ಕೋಸ್ಕರ ನಾನು ಸ್ವಲ್ಪ ದೊಡ್ಡ ಸೈಜ್ ಅಷ್ಟೇ ಬತ್ತಿ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ, ಈ ರೀತಿ ಸ್ಟ್ಯಾಂಡ್ ರೀತಿ ಇಟ್ಕೊಂಡಿದ್ದೀವಲ್ಲ ಸೈಡಿಗೆ, ಅದರಲ್ಲಿ ನಾವೀಗ ಇದು ಬಟ್ಲನ್ನು ಡಬ್ಬ ಹಾಕಬೇಕು. ಡಬ್ಬ ಹಾಕಿ ಒಂದು 5 ರಿಂದ 10 ನಿಮಿಷ ಬಿಡಬೇಕು. 10 ನಿಮಿಷದವರೆಗೂ ಬಿಟ್ವಿ ಅಂದರೆ ತುಂಬಾ ಚೆನ್ನಾಗಿ ಉರಿದು ಪೂರ್ತಿ ಕಪ್ಪಗಾಗಿ ಅದು ಹೊಗೆ ಎಲ್ಲ ಏನಾಗುತ್ತೆ ಅಂದರೆ ಈ ಬಟ್ಲಿಗೆ ಅಂಟ್ಕೊಳ್ಳುತ್ತೆ. ಆವಾಗ ನಮಗೆ ನ್ಯಾಚುರಲ್ ಆಗಿ ಕಲರ್ ರೆಡಿ ಆಗುತ್ತೆ. ನಿಮಗೂ ಕೂಡ ತೋರಿಸ್ತೀನಿ. ಒಂದು 10 ನಿಮಿಷ ಬಿಟ್ಟಾದ್ಮೇಲೆ ನೋಡೋಣ ಯಾವ ರೀತಿ ಚೆನ್ನಾಗಿ ಕಪ್ಪಗಾಗಿದೆ ಅಲ್ವ ಅಂತ. ನೋಡಿ ಸ್ನೇಹಿತರೆ, 10 ನಿಮಿಷ ಚೆನ್ನಾಗಿ ಹುರಿದೋಯ್ತು. ಚೆನ್ನಾಗಿ ಹುರಿದಾದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಪ್ಪು ಆಗಿರೋವಂಥದ್ದು. ಹಾಗೆ ಈ ಕಡೆ ಕೂಡ ನೋಡಿ ಬಟ್ಲು ಪೂರ್ತಿ ಕಪ್ಪಗಾಗಿರೋವಂಥದ್ದು. ನಾನು ಬಾದಾಮಿ ಕೂಡ ಇಟ್ಟಿದ್ದೀನಲ್ಲ ಸ್ನೇಹಿತರೆ, ಬಾದಾಮಿ ಕೂಡ ಪೂರ್ತಿ ಕಪ್ಪುಗಾಗಿ ಸುಟ್ಟು ಹೋಗಿರೋವಂಥದ್ದು. ಈ ಥರ ಸುಡೋವರೆಗೂ ನಾವು ಹಾಗೆ ಬಿಡಬೇಕಾಗತ್ತೆ. ಇವಾಗ ಇದು ಬಾದಾಮಿ ಕೂಡ ವೇಸ್ಟಾಗಿ ಬಿಸಾಕಲ್ಲ, ನಾನು ಬಾದಾಮಿ ಕೂಡ ತೆಗೆದಿಟ್ಕೊಳ್ತೀನಿ. ಇವಾಗ ಬನ್ನಿ, ಯಾವ ರೀತಿಯಾಗಿ ಈ ಹೇರ್ ಪ್ಯಾಕಿಗೆ ನಾವು ಏನೆಲ್ಲ ಮಿಕ್ಸ್ ಮಾಡಿ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ನಮಗೆ ಸಲೀಸಾಗಿ ಯೂಸ್ ಮಾಡ್ಬೋದು. ನೋಡಿ ಸ್ನೇಹಿತರೆ, ಎಲ್ರಿಗೂ ಕೂಡ ಕೆಮಿಕಲ್ ಇರುವಂಥ ಹೇರ್ ಪ್ಯಾಕ್ಗಳು ಬಳಸೋದಕ್ಕೆ ಆಗಲ್ಲ, ಯಾಕಂದರೆ ಅವರಿಗೂ ಕೂಡ ಸೈಡ್ ಎಫೆಕ್ಟ್ ಜಾಸ್ತಿ ಆಗ್ತಾ ಇರುತ್ತೆ ಒಬ್ರೊಬ್ಬರಿಗೆ. ಅವರು ಈ ಥರವಾಗಿ ರೆಡಿ ಮಾಡಿಕೊಂಡು ನೀವು ಎಲ್ಲಿಗಾದರೂ ಹೋಗಬೇಕು ಅಂತ ಅಂದ್ಕೊಂಡಾಗ ಇದು ಯೂಸ್ ಮಾಡ್ಬೋದು. ತಲೆಗೆ ಅಪ್ಲೈ ಮಾಡ್ಕೊಂಡು ಹೋದರೂ ಏನು ಕೈಗಂಟಲ್ಲ, ಏನಂಟಲ್ಲ ಸ್ನೇಹಿತರೆ, ತುಂಬಾ ಈಸಿ ಆಗುತ್ತೆ. ಹಾಗೆ ನಮಗೆ ಬೇಗನೆ ತಲೆಗೂ ಕೂಡ ಹಚ್ಕೊಳ್ಳೋದಕ್ಕೆ ಸಲೀಸಾಗುತ್ತೆ. ಹಾಗಾಗಿ ಈ ರೀತಿ ಮಾಡಿ ಇಟ್ಕೋಬೋದು, ಬೇಕಾದಾಗ ಈ ರೀತಿ ಯೂಸ್ ಮಾಡೋದಕ್ಕೆ. ಇವಾಗ ನೋಡಿ, ಎಲ್ಲ ಕೂಡ ನಾನು ಸ್ಪೂನಿಂದ ಎಲ್ಲ ಕೂಡ ಈ ರೀತಿ ತೆಗಿತಾ ಇದ್ದೀನಿ ನೋಡಿ. ಇದೆಲ್ಲ ಕೂಡ ಬಂದಿರೋವಂಥದ್ದು. ಇವಾಗ ಇದು ಸೈಡಿಗೆ ಆಗಿರೋವಂಥದ್ದಲ್ವ. ಹಾಗೆ ಬಾದಾಮಿ ಕೂಡ ನೋಡೋಣ ಬನ್ನಿ. ಬಾದಾಮಿ ಪೂರ್ತಿ ಸುಟ್ಟಾಗಿ ಹೋಗಿರೋವಂಥದ್ದು. ಈ ರೀತಿ ಸುಟ್ಟಿರೋವಂಥ ಬಾದಾಮಿ ನೋಡಿ, ಒಂದು ಎಣ್ಣೆ ಥರ ಬಿಟ್ಕೊಳ್ಳುತ್ತೆ ಅದು ಪೂರ್ತಿ. ನನ್ನ ಕೈಯಲ್ಲಿ ನೋಡಿ ಬೆರಳು ಯಾವ ರೀತಿ ಆಗುತ್ತೆ ಅಂತ ನೋಡಿ. ಎಷ್ಟು ಬಾದಾಮಿ ಎಣ್ಣೆ ಇರುತ್ತಲ್ಲ ಅದರಲ್ಲಿ, ಅದು ಅಷ್ಟೇ ನಮ್ಮ ಕೂದಲಿಗೆ ಕಪ್ಪು ಬಣ್ಣ ಮಾಡುವಂಥ ಸಹಾಯ ಮಾಡುತ್ತೆ ಸ್ನೇಹಿತರೆ. ಈ ರೀತಿಯಾಗಿ ನಾವು ಹೇರ್ ಪ್ಯಾಕು ತುಂಬಾ ಒಳ್ಳೆಯ ರೀತಿಯಾಗಿ ಬಳಸ್ಕೋಬೋದು ನೋಡಿ. ಇವಾಗ ಈ ಬಾದಾಮಿ ಪೂರ್ತಿ ಚೂರಾಗಿ ನಾನು ಕುಟ್ಕೊಳ್ತಾ ಇದ್ದೀನಿ ನೋಡಿ. ಸ್ವಲ್ಪ ಸಣ್ಣಾಗಿ ಕುಟ್ಕೋಬೇಕು. ಆಮೇಲೆ ಏನು ಮಾಡಬೇಕಂದ್ರೆ, ನಾವು ಎಲ್ಲನೂ ಕೂಡ ಬಟ್ಲಲ್ಲಿ ಕೆದರಿದ್ದೀವಲ್ಲ, ಅದು ಎಲ್ಲ ಕೂಡ ಇದರಲ್ಲಿ ಮಿಕ್ಸ್ ಮಾಡ್ಕೊಂಡು ತಗೊಳ್ಳೋಣ.
ಇದು ನೋಡೋದಕ್ಕೆ ಸ್ವಲ್ಪನೇ ಅನಿಸುತ್ತೆ ಸ್ನೇಹಿತರೆ, ನೋಡೋದಕ್ಕೆ ಸ್ವಲ್ಪ ಇದ್ದರೂ ಕೂಡ ನಮಗೆ ಜಾಸ್ತಿ ದಿನಗಳ ಕಾಲ ಬರುತ್ತೆ. ಯಾಕಂದರೆ ಇದು ನಮಗೆ ನೋಡೋದು ಅಂತ ಸ್ವಲ್ಪ ಯಾವುದು ಕಾಣಿಸುತ್ತಲ್ವ ಅದು ನಮ್ಮ ತಲೆ ಪೂರ್ತಿ ಒಂದೊಂದೇ ಸ್ವಲ್ಪ ಸ್ವಲ್ಪ ಹಚ್ಕೊಂಡ್ರೆ ನಮ್ಮ ತಲೆ ಪೂರ್ತಿ ಎಲ್ಲ ಕೂಡ ಅಂಟ್ಕೊಳ್ಳುತ್ತೆ ನೋಡಿ. ಇದು ಹೇರ್ ಪ್ಯಾಕು. ಇವಾಗ ಈ ಬಟ್ಟಲಲ್ಲಿ ಇರುವಂಥದ್ದೆಲ್ಲ ಕೂಡ ಮಿಕ್ಸ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ನನ್ನ ಕೈ ಬೆರಳು ನೋಡಿ ಎಷ್ಟು ಕಪ್ಪಗಾಗಿರೋವಂಥದ್ದು, ಕೈಯಿಂದ ನೋಡ್ತಾ ಇರ್ಬೋದು, ನಾನು ತೆಗೆದರೂ ಕೂಡ ಕೈಯಿಂದ ಹೋಗ್ತಾ ಇಲ್ಲ. ಹಾಗಾದರೆ ನಮ್ಮ ತಲೆಯಿಂದ ಕೂಡ ಹೋಗಲ್ಲ ಸ್ನೇಹಿತರೆ, ಖಂಡಿತವಾಗಿ ಬಳಸ್ಬೋದು ನೋಡಿ. ಒಂದು ಕಾಡಿಗೆ ರೀತಿಯಾಗಿರುವಂಥದ್ದು ನೋಡಿ, ಕೈ ಕೂಡ ಎಷ್ಟು ಚೆನ್ನಾಗಿ ಕಪ್ಪು ಆಗಿರುವಂಥದ್ದು. ಇದಕ್ಕೆ 1 ಡ್ರಾಪ್ ಅಷ್ಟು ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿ ನೀವು ಅಪ್ಲೈ ಮಾಡ್ಕೊಳ್ತಾ ಬರಬೇಕು. ಆವಾಗ ನಿಮ್ಮ ತಲೆಯಲ್ಲಿ ಬಿಳಿ ಕೂದಲು ಕಾಣದೇ ರೀತಿ ಆಗುತ್ತೆ ಸ್ನೇಹಿತರೆ. ಹಾಗೆ ನಿಮ್ಮ ಕೂದಲು ಕೂಡ ಕಪ್ಪಗಾಗಿ ಉಳಿದುಬಿಡುತ್ತೆ. ಖಂಡಿತವಾಗಿ ಈ ಥರ ಕೂಡ ಹೇರ್ ಪ್ಯಾಕ್ ರೆಡಿ ಮಾಡಿ ಯೂಸ್ ಮಾಡ್ತಾ ಹೋಗಿ. ತುಂಬಾ ನ್ಯಾಚುರಲಾಗಿ ನಿಮ್ಮ ಕೂದಲು ಕಪ್ಪಗಾಗುತ್ತೆ ಸ್ನೇಹಿತರೆ. ಯಾವುದೇ ಕೆಮಿಕಲ್ ಎಷ್ಟು ದಿನಗಳ ಕಾಲ ಇರುತ್ತೆ ಸ್ನೇಹಿತರೆ, 1 ವಾರ 2 ವಾರ ಅಷ್ಟೇ ಇರೋದು. ಇದು ನಾವು ಯೂಸ್ ಮಾಡ್ತಾ ಹೋದರೆ ನಮಗೆ ಯಾವುದೂ ಕೂಡ ಸೈಡ್ ಎಫೆಕ್ಟ್ ಆಗೋಲ್ಲ. ತುಂಬಾ ಚೆನ್ನಾಗಿ ಕೂಡ ನಮ್ಮ ತಲೆಯಲ್ಲಿ ಮೇಂಟೈನ್ ಮಾಡ್ಕೋಬೋದು ನಮ್ಮ ಕೂದಲು. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ತೋರಿಸಿರೋಂಥ ರೀತಿ ನೀವು ಕೂಡ ಖಂಡಿತವಾಗಿ ಯೂಸ್ ಮಾಡಿ ನೋಡಿ. ನನ್ನ ಕೈಯಲ್ಲಿ ಕೂಡ ಹಚ್ಚಿ ತೋರಿಸ್ತಾ ಇರೋಂಥದ್ದು ನೋಡಿ ಎಷ್ಟು ಕಪ್ಪಗಾಗಿರುವಂಥದ್ದು. ಇದೇ ರೀತಿ ನಿಮ್ಮ ಕೂದಲಿಗೂ ಕೂಡ ಹಚ್ಕೊಂಡು ಸ್ವಲ್ಪ ಡ್ರೈ ಆಗೋದಕ್ಕೆ ಬಿಟ್ಟರೆ ನಮ್ಮ ಕೂದಲಿಗೆ ಚೆನ್ನಾಗಿ ಅಂಟ್ಕೊಳ್ಳುತ್ತೆ ನೋಡಿ. ಹಾಗಾದರೆ ತಡ ಮಾಡದೆ ಇವತ್ತಿನ ಹೇರ್ ಪ್ಯಾಕ್ ರೆಡಿ ಮಾಡಿ ಹಚ್ಕೊಂಡು ನೋಡಿ ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೊಂದು ಹೊಸದಾಗಿ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮ್ಮ ವಿಡಿಯೋಗಾಗಿ ಕಾಯ್ತಾ ಇರಿ ಸ್ನೇಹಿತರೆ. ಇವತ್ತಿನ ವಿಡಿಯೋಲಿ ಮುಗಿಸ್ತೀನಿ. ಧನ್ಯವಾದ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.